ಓ ಮಾಮ್, ಕಾಮ್ ಡೌನ್ ಮಾಮ್. ನೀವಿದಿರಲ್ಲ, ಯಾರಾದ್ರೂ ಮನೆಗ್ ಬಂದಿಲ್ಲ ಅಂದ್ರೆ ಶುರು ಮಾಡ್ಬಿಡ್ತೀರಾ. ಬಂದಿರೋರ್ಗೆ ನೀರ್ ಬೇಕಂತಾದ್ರೂ ಕೇಳ್ಬೇಕ್ ತಾನೆ. ಶಿವ ಬೇಬಿ, ಎಲ್ಲಿದ್ದೆ ನೀನು? ನಿನಗ್ ಗೊತ್ತಾ, ರಾತ್ರಿಯಿಂದ ನಾನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಅಂತ. ಎಲ್ಲಿದ್ದೆ ನೀನು? ಏನಾಯ್ತು ನಂದಿನಿ? ಏನಾದ್ರೂ ಕೆಲ್ಸ ಇತ್ತಾ? ಶಿವಾಯ್, ನಾನ್ ನಿನ್ ಹೆಂಡ್ತಿ. ಕೆಲ್ಸ ಇದ್ರೆ ಮಾತ್ರ ನಿನ್ನ ನೆನ್ಪಿಸ್ಕೊಳ್ತೀನ? ಸುಮ್ನೆ ಆದ್ರೂ ಮಿಸ್ ಮಾಡ್ಕೋಬಹುದಲ್ವಾ? ನಂದಿನಿಯ ಈ ಹೊಸ ವರ್ತನೆ ಬಗ್ಗೆ ಶಿವಾಗೆ ಅನುಮಾನ ಬಂತು. ಮದುವೆಯಾಗಿ 3 ವರ್ಷ ಆಗಿದ್ರು ನಂದಿನಿ ಅವನನ್ನ ಅವಳ ರೂಮ್ಗೂ ಸಹ ಬಿಟ್ಟಿರ್ಲಿಲ್ಲ. ಅದೇ ನಂದಿನಿ ಇವತ್ತು ಶಿವಾಯ್ನ ಭುಜದ ಮೇಲೆ ತಲೆ ಇಟ್ಟು ಎಲ್ಲಿದೆ ಅಂತ ಕೇಳ್ತಾ ಇದ್ಲು. ಶಿವಾಯ್, ನೆನ್ಪಿದ್ಯಾ? ನಾಳೆ ನಮ್ಮ ಆನಿವರ್ಸರಿ. ಖಂಡಿತ ನೆನ್ಪಿದ್ದೆ ನಂದಿನಿ. ವರ್ಷ ಇಡೀ ಕಾಯೋ ದಿನ ಇದು, ಅದನ್ನ ಹೇಗ್ ಮರೀಲಿ? ನಾನು ನಾಳೆ ನಿಂಗೆ ಒಂದು ಸರ್ಪ್ರೈಸ್ ರೆಡಿ ಮಾಡಿದ್ದೀನಿ. ಯು ಸೋ ಸ್ವೀಟ್ ಶಿವಾಯ್. ಸರಿ, ನಮ್ಮ ಆನಿವರ್ಸರಿಗೆ ನಾನು ಒಂದು ಗಿಫ್ಟ್ ಕೇಳಿದ್ರೆ ಕೊಡ್ತೀಯಾ? ಗಿಫ್ಟ್ ಏನು ನಂದಿನಿ? ನಿನಗಾಗಿ ನಾನು ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ಅಯ್ಯೋ ಮಜ್ನು ಮಗನೆ, ಪ್ರಾಣ ಎಲ್ಲ ಕೊಡೋ ಅವಶ್ಯಕತೆ ಇಲ್ಲ. ನನ್ನ ಮಗಳಿಗೆ ಏನ್ ಗಿಫ್ಟ್ ಬೇಕೋ ಅದು ಕೊಡು ಸಾಕು. ಅಮ್ಮ, ನಾವ್ ಮಾತಾಡುವಾಗ ನೀನ್ ಯಾಕೆ ಮಧ್ಯೆ ಮಾತಾಡ್ತಾ ಇದೀಯಾ? 1 ನಿಮಿಷ ಬೇಬಿ. ಹಾಗಂತ ಹೇಳಿ ನಂದಿನಿ ಪೇಪರ್ಸ್ ನ ಶಿವಾಯ್ ಮುಂದೆ ಇಡ್ತಾಳೆ ಮತ್ತು ಅದರ ಮೇಲೆ ಸೈನ್ ಮಾಡಲು ಹೇಳುತ್ತಾಳೆ. ಯು ಹ್ಯಾವ್ ಟು ಸೈನ್ ದಿಸ್. ಇದು ಏನ್ ಪೇಪರ್ಸ್ ನಂದಿನಿ? ಬೇಬಿ, ನಾಳೆ ನಮ್ಮ ಆನಿವರ್ಸರಿ ಅಲ್ವಾ, ಅದಕ್ಕೆ ಅಂತ ನಾನು ಒಂದು ಸರ್ಪ್ರೈಸ್ ರೆಡಿ ಮಾಡಿದ್ದೀನಿ. ಅದ್ರದ್ದೇ ಏನೋ ಫಾರ್ಮಾಲಿಟಿ ಪೇಪರ್ಸ್ ಅಷ್ಟೇ. ಆದ್ರೆ ನಂದಿನಿ, ಈ ತರ ಪೇಪರ್ಸ್ ಮೇಲೆ ಯಾವ ಹೋಟೆಲ್ ಅವರು ಸೈನ್ ಮಾಡಿಸ್ತಾರೆ? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಹೋಗ್ಲಿ ಬಿಡು, ನೀನ್ ಇದನ್ನ ಆರಾಮಾಗಿ ಓದು. ಇಲ್ಲ ನಂದಿನಿ, ನಾನು ಹಾಗೆ ಹೇಳಲಿಲ್ಲ. ನಿನ್ನ ಮೇಲೆ ನಂಗೆ ತುಂಬಾ ನಂಬಿಕೆ ಇದೆ. ನೀನು ಪೇಪರ್ಸ್ ಓದಿದ್ಯಾ? ನಾನು ಸುಮ್ಮನೆ ಹಾಗೆ ಕೇಳ್ತಾ ಇದ್ದೆ. ಸರಿ, ಸೈನ್ ಮಾಡು. ಓಕೆ. ನಂದಿನಿ, ಒಂದು ಇಂಪಾರ್ಟೆಂಟ್ ಕಾಲ್. ನಾನು 2 ನಿಮಿಷ ಬಂದೆ. ಶಿವಾಯ್, ಹಲೋ, ನಾನಿನ್ನು 10 ನಿಮಿಷದಲ್ಲಿ ಬರ್ತೀನಿ. ಓಕೆ ನಂದಿನಿ, ನಾನು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಹೋಗ್ಬೇಕು. ಬೇಗ ವಾಪಸ್ ಬರ್ತೀನಿ, ಮತ್ತೆ ಸೈನ್ ಮಾಡ್ತೀನಿ. ಮೊದ್ಲು ಸೈನ್ ಮಾಡು. ನೋಡ್ದ್ಯಾ ಹೇಗ್ ಹೋಗ್ತಾ ಇದ್ದಾನೆ? ಸೈನ್ ಮಾಡ್ದೆ. ದೊಡ್ಡದಾಗಿ ಸ್ವೀಟ್ ಆಗಿ ಮಾತಾಡ್ತಾ ಇದ್ದೆ. ಅಮ್ಮ ಪ್ಲೀಸ್ ಸಾಕು, ಸುಮ್ನೆ ಇರಿ. ಈಗಾಗ್ಲೇ ನನ್ ಕಂಪ್ನಿ ಮುಳುಗ್ತಾ ಇದೆ, ಮತ್ತೆ ಈ ಬಿಕಾರಿ ಪೇಪರ್ಸ್ಗೆ ಸೈನ್ ಮಾಡ್ತಾ ಇಲ್ಲ. ಮರುದಿನ ಶಿವಾಯ್ ಮತ್ತು ನಂದಿನಿಯ 3ನೇ ವಿವಾಹ ವಾರ್ಷಿಕೋತ್ಸವ ಇತ್ತು. ಅದೇ ಖುಷಿಯಲ್ಲಿ ಶಿವಾಯ್ ಬೆಳಗ್ಗೆ ಬೇಗ ಎದ್ದು ಮಹಾಕಾಲನ ದರ್ಶನ ಮಾಡೋಕೆ ದೇವಸ್ಥಾನಕ್ಕೆ ಹೋಗಿದ್ದ. ಮುದ್ಕಿ, ನಿನಗ್ ಹೇಳಿ ನನಗ್ ಸಾಕಾಯ್ತು. ಇಲ್ಲಿ ಕೇವಲ ನನ್ ಮಾತೆ ನಡೆಯೋದು. ಮತ್ ಇಲ್ಲಿ ಅಂಗಡಿ ಇಟ್ಟಿರೋ ಎಲ್ಲಾರನ್ನು ನನಗೆ ದುಡ್ಡು ಕೊಡ್ಬೇಕು. ಮತ್ ನೀನ್ ಇಲ್ಲಿ ಅಂಗಡಿ ಇಡ್ಬೇಕು ಅಂದ್ರೆ ನೀನ್ ನನಗೆ ಹಫ್ತಾ ಕೊಡ್ಬೇಕು, ಹಫ್ತಾ. ಆದ್ರೆ ಮಗ, ನನಗೆ ವ್ಯಾಪಾರನೇ ಆಗಿಲ್ಲ. ಇವಾಗ ನಾನ್ ಹೇಗ್ ನಿನ್ಗೆ ಹಣ ಕೊಡ್ಲಿ? ಅಯ್ಯೋ, ನಿನಗ್ ಹೇಳಿ ನನಗ್ ಸಾಕಾಗಿದೆ. ಈ ಅಂಗಡಿನ ಧ್ವಂಸ ಮಾಡಿ. ಮಹಾಕಾಲನ ಈ ಊರಿನಲ್ಲಿ ಒಬ್ಬರ ಆಡಳಿತ ಮಾತ್ರ ನಡೆಯೋದು, ಅದು ಆ ಮಹಾಕಾಲನದು. ನೀವು ಇಲ್ಲಿ ರಾಜ್ಯಭಾರ ಮಾಡಕ್ಕಾಗಲ್ಲ. ಹೋಗಿಲ್ಲಿಂದ. ಇಲ್ಲ ಅಂದ್ರೆ ಆ ಮುದ್ಕಿಗೆ ಬಂದ್ ಸ್ಥಿತಿ ನಿನಗೂ ಬರುತ್ತೆ. ಸುಮ್ನೆ ಸಾಯ್ಬೇಕಾಗುತ್ತೆ ನೀನು. ಅಕಾಲ ಮೃತ್ಯು ಓ ಮರೆ ಜೋ ಕಾಮ್ ಕರೆ ಚಾಂಡಾಳ ಕಾ, ಕಾಲ್ ಉಸ್ಕಾ ಕ್ಯಾ ಕರೆ ಜೋ ಭಕ್ತ ಹೋ ಮಹಾಕಾಲ ಕಾ. ಹೋಗ. ಮತ್ತೆ ಇನ್ನೊಂದು ಸಲ ಈ ಅಜ್ಜಿಗೆ ಏನಾದ್ರೂ ತೊಂದರೆ ಕೊಟ್ರೆ ಮಹಾಕಾಲನ ಮೇಲಾಣೆ. ಅಣ್ಣ ಇಲ್ಲ ಬಿಟ್ಬಿಡಿ. ನಾನು ಇನ್ನೊಂದ್ಸಲ ಈ ತರ ಕೆಲಸ ಮಾಡಲ್ಲ. ಹೋಗಿಲ್ಲಿಂದ.
ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಹಾಗೂ ಶಿವಾಯನ ಕಥೆ ಕೇಳಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಲಾಗಿದೆ.